ಹಾಯ್ ಎಲ್ಲರಿಗೂ ಅಮ್ಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಿಲ್ಕ್ ಬರ್ಫಿ. ಮಿಲ್ಕ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಲು, ಏಲಕ್ಕಿ, ಹಾಲಿನ ಪುಡಿ, ಸಕ್ಕರೆ, ತುಪ್ಪ. ಒಂದು ಬಾಣಲಿ ತಗೊಂಡು ಅದಕ್ಕೆ ನಾನು ಹಾಲು ಹಾಕ್ತಾ ಇದ್ದೀನಿ. ಹಾಲು ಇದು ಅರ್ಧ ಲೀಟರ್ ಹಾಲಿದೆ. ಅರ್ಧ ಲೀಟರ್ ಹಾಲು ತಗೊಂಡಿರೋದು ನಾನು. ಹಾಲನ್ನು ಚೆನ್ನಾಗಿ ಕುದಿಸ್ಬೇಕು, ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ಎಷ್ಟಿದೆ ಹಾಲು ಅದು ಅರ್ಧ ಆಗಬೇಕು, ಅಲ್ಲಿವರೆಗೂ ಬಾಯ್ಲ್ ಮಾಡಬೇಕು ಹಾಲು. ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ಅಂಟು ಬಿಡತ್ತೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತಿದ್ದೀನಿ. 2 ಟೇಬಲ್ ಸ್ಪೂನ್ ಸಕ್ಕರೆ ಸಾಕಾಗುತ್ತೆ. ನಿಮ್ಮ ಅಕಾರ್ಡಿಂಗ್ ನಿಮಗೆ ಜಾಸ್ತಿ ಸಕ್ಕರೆ ಇಷ್ಟಪಡ್ತೀರಾ, ಜಾಸ್ತಿ ಸಕ್ಕರೆ ಬೇಕಾಗತ್ತೆ ಅನ್ನೋದಾದರೆ ನೀವು ಇನ್ನೂ 2 ಸ್ಪೂನ್ 1 ಸ್ಪೂನ್ ಹಾಕ್ಕೋಬೋದು. ಆಮೇಲೆ ಕೈ ಆಡ್ತಾ ಆಡ್ತಾ ಅದಕ್ಕೆ ಹಾಲಿನ ಪುಡಿ, ನಾನು ಇದಕ್ಕೆ 50 ಗ್ರಾಮ್ನಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ. 50 ಗ್ರಾಮ್, ಅರ್ಧ ಲೀಟರ್ ಹಾಲಿಗೆ 50 ಗ್ರಾಮ್ ಹಾಲಿನ ಪುಡಿ ಸಾಕಾಗತ್ತೆ. ಅದನ್ನು ಕೈ ಆಡಬೇಕು, ಇಲ್ಲಾಂದರೆ ಗಂಟು ಆಗಿಬಿಡತ್ತೆ. ಕೈ ಆಡ್ತಾ ಆಡ್ತಾನೆ ಅದು ಅರ್ಧದಷ್ಟು ಆಯಿತು. ಹಾಲಿನ ಪುಡಿ ಹಾಕಿರ್ತೀವಲ್ಲ, ಬೇಗ ಗಟ್ಟಿ ಆಗಿಬಿಡತ್ತೆ. ಆಮೇಲೆ ಇದಕ್ಕೆ ಸ್ವಲ್ಪ ನಾವು ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೋಬೇಕು. ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು ಚಿಟಿಕೆ ಏಲಕ್ಕಿ ಪುಡಿ ಸಾಕು. ಮತ್ತು 2 ಚಮಚ ತುಪ್ಪ, 2 ಚಮಚ ತುಪ್ಪ ಹಾಕ್ತಾಯಿದ್ದೀನಿ ನಾನು. ಬರ್ತಾ ಇದೆ, ಚೆನ್ನಾಗಿ ಬಾಯ್ಲ್ ಆಗಬೇಕು. ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಎಲ್ಲರೂ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ಹೇಳಿ ನನಗೆ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ರೆಸಿಪಿ ಇದು. ನೋಡಿ, ಹಂಗೆ ಆಗ್ತಾ ಹೋಗ್ತಾ ತುಂಬ ಗಟ್ಟಿಯಾಗಿದೆ. ಇದಕ್ಕೆ ನಾನು 1 ಚಮಚ ಬಾದಾಮ್ ಪೌಡರ್ ಹಾಕ್ಕೊಂಡಿದ್ದೀನಿ. ಅದು ನಿಮ್ಮ ಆಪ್ಷನಲ್ ಬಾದಾಮ್ ಪೌಡರು. ಹಾಗೆ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದು ಫುಲ್ ಗಟ್ಟಿ ಆಗ್ತಾ ಬಂದಮೇಲೆ ಫುಲ್ ತುಪ್ಪ ಬಿಡ್ಕೋಬೇಕದು ಸೈಡಿಗೆ, ಗೊತ್ತಾಗತ್ತೆ ಅದು ಬಿಡ್ಕೋಬೇಕಾದ್ರೆ. ಫುಲ್ ಗಟ್ಟಿ ಆಗಬೇಕು, ಇಲ್ಲ ತಿರುಗಿಸ್ತಾನೆ ಇರಬೇಕು, ಇಲ್ಲ ಅದು ತಳ ಹಿಡಿದ್ಬಿಡತ್ತೆ. ತಳ ಹಿಡಿದ್ಬಿಟ್ರೆ ಸೀದೋದಂಗೆ ಆಗಿಬಿಡತ್ತೆ, ಚೆನ್ನಾಗಿರಲ್ಲ. ಆಮೇಲೆ ಒಂದು ಪ್ಲೇಟಿಗೆ ತುಪ್ಪ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಆ ಪ್ಲೇಟಿಗೆ ಈ ಮಿಕ್ಸ್ಚರನ್ನು ಹಾಕ್ಕೊಳ್ಳೋಣ. ಈ ಮಿಕ್ಸ್ಚರ್ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಬೇಕು ಸ್ಪೂನಲ್ಲಿ. ಪ್ಲೇಟಿಗೆ ಫುಲ್ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಹಾರಕ್ಕೆ ಬಿಡಬೇಕು, ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾಗಕ್ಕೆ ಬಿಟ್ಟಮೇಲೆ ಚಾಕು ತಗೊಂಡು ನೀಟಾಗಿ ಮಾರ್ಕ್ ಮಾಡಬೇಕು, ಕಟ್ ಮಾಡಬೇಕು. ನಿಮ್ಮ ಸಿಲ್ವರ್ ಪೇಪರ್ ಇದ್ದರೆ ಹಾಕಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಇತ್ತು, ನಾನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು, ಚೆನ್ನಾಗಿ ಬಂದಿತ್ತು. ಆ್ಯಂಡ್ ನೀವು ಈ ಥರ ಟ್ರೈ ಮಾಡಿ ಹೇಳಿ ನನಗೆ ಹೇಗೆ ಬಂದಿದೆ ಅಂತ. ಮತ್ತು ಇನ್ನೂ ಈ ಥರ ಬೇರೆ ಬೇರೆ ರೆಸಿಪೀಸ್ಗಾಗಿ ಅಮ್ಮಾಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.